ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸಲ್ಲಿ ಕೆಲವೊಂದು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಒಟ್ಟು ಆಲ್ ಓವರ್ ಇಂಡಿಯಾ 44,228 ವೇಕೆನ್ಸೀಸ್ ಇದೆ. ತುಂಬ ವೇಕೆನ್ಸೀಸ್ ಇರೋದ್ರಿಂದ ಕೆಲಸ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಬನ್ನಿ, ಹಾಗಿದ್ರೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಏನೇನು ಕೇಳಿದ್ದಾರೆ, ಯಾವ ಥರ ಪೋಸ್ಟ್ ಇದೆ ಎಲ್ಲನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಇಲ್ಲಿ ನೋಟಿಫಿಕೇಷನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೆನ್ಷನ್ ಮಾಡಿದ್ದಾರೆ ಗ್ರಾಮೀಣ ಡಾಕ್ ಸೇವಕ್, ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024. ಇದು 12ನೇ ತಾರೀಕು ಬಂದಿರೋಂಥ ನೋಟಿಫಿಕೇಷನ್. ಇದು applications are invited for eligible candidates to fill the vacant post of government डाक सेवक, branch postmaster BPM or assistant branch postmaster ABPM or डाक सेवक ಅಂತ ಇಲ್ಲಿ ಪೋಸ್ಟ್ ನೇಮ್ ಸ್ನೇಹಿತರೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ನು 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಆಗಸ್ಟ್ 5ವರೆಗೂ ಲಿಂಕ್ ಓಪನ್ ಇರುತ್ತೆ. ಅದಾದಮೇಲೆ ಒನ್ಸ್ ಅಪ್ಲಿಕೇಶನ್ ವಿಂಡೋ ಕ್ಲೋಸ್ ಆದಮೇಲೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಅದು 6th ಆಗಸ್ಟಿಂದ ಓಪನ್ ಆಗುತ್ತೆ. 3 ಡೇಸ್ವರೆಗೂ ಇರುತ್ತೆ. 6th, 7th, 8th 3 ದಿನ ಇರುತ್ತೆ. ಅಷ್ಟರಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬೋದು. ಇನ್ ಕೇಸ್ ಏನಾದ್ರು ಮಿಸ್ಟೇಕ್ಸ್ ಆಗಿದ್ದರೆ ನೀವು ಕರೆಕ್ಷನ್ಸ್ನ ಮಾಡ್ಕೋಬೋದು. ಯಾವ ರೀತಿ ಕೆಲಸ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲ್ರಿ ನೋಡೋಣ. BPMಗೆ ಎಷ್ಟಿರುತ್ತೆ ಅಂದರೆ ಸ್ನೇಹಿತರೆ, ಇಲ್ಲಿ ಬರೀ ಬೇಸಿಕ್ನ ಮೆನ್ಷನ್ ಮಾಡಿರೋದು 12,000 ಇರುತ್ತೆ ಅಂತ. ನಿಮ್ಗೆ ಅಲವೆನ್ಸಸ್ ಎಲ್ಲ ಆ್ಯಡ್ ಆಗಿ ಒಂದು 18 to 20, ಇದು 20ವರೆಗೂ ಸಿಗುತ್ತೆ. ಇಲ್ಲಿ 10,000 ಮೆನ್ಷನ್ ಮಾಡಿದ್ದಾರೆ ABPMಗೆ, ಅದೊಂದು 18ವರೆಗೂ ಸಿಗುತ್ತೆ ನಿಮಗೆ. ಎಲಿಜಿಬಿಲಿಟಿ ನೋಡೋದಾದರೆ ಏಜ್ ಲಿಮಿಟ್ 18 ಇಯರ್ಸ್ ಆಗಿರಬೇಕು ಮಿನಿಮಮ್ಮು, ಮ್ಯಾಕ್ಸಿಮಮ್ 40 ಇಯರ್ಸು. ಹಾಗೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇಲ್ಲಿ ಕ್ಯಾಟಗರಿ ವೈಸು. ನೋಡ್ತಿರ್ಬೋದು, SC STಗೆ 5 ಇಯರ್ಸು, OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. EWSಗೆ ಅದೇ ರೀತಿ ರಿಲ್ಯಾಕ್ಸೇಷನ್ ಇಲ್ಲ ಇಲ್ಲಿ. PWD ಅಂದರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ಗೆ 10 ಇಯರ್ಸು, ಅದರಲ್ಲಿ OBC ಇದ್ದರೆ 13 ಇಯರ್ಸು, ಅದರಲ್ಲಿ SC ST ಇದ್ದರೆ 15 ಇಯರ್ಸು ಒಂದು ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದು 10th ಅಂದರೆ ಒಂದು ಮೆಟ್ರಿಕ್ ಲೆವೆಲ್ ಪೋಸ್ಟ್. ಇದು ಇಲ್ಲಿ SSLC, ಕರ್ನಾಟಕದಲ್ಲಿ SSLC ಅಂತ ಕರಿತೀವಿ ನಾವು. ಆಲ್ ಓವರ್ ಇಂಡಿಯಾ ಯಾರು ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. 10th ಆಗಿದ್ರೆ ಸಾಕು. ಹಾಗೆ ಇಲ್ಲಿ ಯಾವುದೇ ರೀತಿಯಾದ ಈ ಒಂದು ಪೋಸ್ಟ್ಗೆ ಯಾವುದೇ ರೀತಿಯಾದ ಎಕ್ಸಾಮ್ಸ್ ಅಂದರೆ ರಿಟರ್ನ್ ಎಕ್ಸಾಮ್ ಆಗಲಿ ಆನ್ಲೈನ್ ಎಕ್ಸಾಮ್ ಯಾವುದೂ ಇರೋದಿಲ್ಲ. ಡೈರೆಕ್ಟ್ ನಿಮ್ಮ SSLC ಮಾರ್ಕ್ಸ್ ಅಂದರೆ 10th ಮಾರ್ಕ್ಸ್ ಮೇಲೆ ಒಂದು ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಆಟೋಮೆಟಿಕ್ ಸಿಸ್ಟಮ್ ಜನ್ರೇಟ್ ಮಾಡುತ್ತದು. ಅದ್ರ ಪ್ರಕಾರ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಅಡಿಷನಲ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಸೈಕ್ಲಿಂಗ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮೊದಲೆಲ್ಲ ಸೈಕ್ಲಿಂಗಲ್ಲೇ ಮಾಡ್ತಿದ್ದೀವಿ, ಈಗೆಲ್ಲ ಆಲ್ಮೋಸ್ಟು ಬೈಕ್ ಇಟ್ಕೊಂಡಿರ್ತಾರೆ. ಸೈಕ್ಲಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ರಿಸರ್ವೇಷನ್ ನೋಡೋದಾದರೆ SC ST OBC ಹಾಗೂ PWDಗೆ ರಿಸರ್ವೇಷನ್ ಇರುತ್ತೆ. ಎಲ್ಲ ವೇಕೆನ್ಸೀಸಲ್ಲೂ ಇರುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಇದು ಗ್ರೇಡ್ ಪಾಯಿಂಟ್, ಒಂದೊಂದು ಕಡೆ ಗ್ರೇಡ್ ಕೊಡ್ತಿದ್ದಾರೆ SSLCಗೆ. ಅದು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ಸೆಲೆಕ್ಷನ್ ಆದಮೇಲೆ ಸ್ನೇಹಿತರೆ ನಿಮಗೆ ಆಟೋಮೆಟಿಕ್ಕು ಮೆರಿಟ್ ಲಿಸ್ಟ್ ರೆಡಿ ಮಾಡುತ್ತೆ ಸಿಸ್ಟಮು. ಮೆರಿಟ್ ಲಿಸ್ಟ್ ರೆಡಿ ಆದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇ ತೊಗೋಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಬೋದು. ಇಷ್ಟು ಸರ್ಟಿಫಿಕೇಟ್ಸ್ ನೀವು ತಗೊಂಡು ಹೋಗಬೇಕು ವಿತ್ ಮಾರ್ಕ್ಸ್ ಕಾರ್ಡು. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ಕಾಣ್ತಿದ್ದಲ್ಲ ಸ್ನೇಹಿತರೆ, ಇದು ಅಪ್ಲಿಕೇಶನ್ ಲಿಂಕ್ ಸ್ನೇಹಿತರೆ. ಫಸ್ಟ್ ರಿಜಿಸ್ಟ್ರೇಷನ್ ಆಗಿ ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು. ಈ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಹಾಕ್ತೀನಿ, ನೀವು ಅಲ್ಲಿ ಬಂದು ಚೆಕ್ ಮಾಡ್ಕೊಬೋದು. ಇಲ್ಲಾಂದರೆ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಮುಖಾಂತರ ನೀವು ಈ ಲಿಂಕ್ನ ಆಕ್ಸೆಸ್ ಮಾಡ್ಕೊಬೋದು.
ನಿಮಗೆ ಅಪ್ಡೇಟ್ಸು ಫಾಸ್ಟಾಗಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಸೊ ಯಾವುದೇ ಒಂದು ವೀಡಿಯೋಸ್ ಆದರೆ ಬಂದರೆ ನಮ್ಮ ಚಾನಲಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಲಿಂಕ್ಸು ಎಲ್ಲ ಸಿಗುತ್ತೆ. ಸೊ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಸ್ನೇಹಿತರೆ, ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಆಧಾರ್ ನಂಬರು ಎಲ್ಲ ಕರೆಕ್ಟಾಗಿ ಹಾಕಬೇಕು. ಯಾಕಂದರೆ ಫರ್ದರ್ ನಿಮ್ಗೆ ಅಪ್ಡೇಟ್ಸ್ ಬರೋದು ನಿಮ್ಮ SMS ಬರುತ್ತೆ, ಇಲ್ಲಾಂದರೆ ಇಮೇಲ್ ಐ ಡಿಲಿ ಇಂಟಿಮೇಟ್ ಮಾಡ್ತಾರೆ. ಯಾವ ಬೋರ್ಡಲ್ಲಿ ನೀವು ಎಕ್ಸಾಮ್ ಪಾಸ್ ಮಾಡಿದ್ದೀರಾ, SSLCನ 10th ನಿಮ್ಮ ಫೋಟೋ ಮತ್ತು ಸಿಗ್ನೇಚರು ಸ್ಕ್ಯಾನ್ಡ್ ಕಾಪಿ ಬೇಕು. ಫೋಟೋ 50 KB ಒಳಗಿರಬೇಕು, ಸಿಗ್ನೇಚರ್ 20 KB ಒಳಗಿರಬೇಕು. ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಹಾಗೆ ಫೀ ಪೇಮೆಂಟ್ನ ನೋಡೋದಾದರೆ ಎಷ್ಟಿರುತ್ತಪ್ಪ ಅಂದರೆ ಇಲ್ಲಿ 100 ರೂಪೀಸ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೆ SC ST ಕ್ಯಾಂಡಿಡೇಟ್ಸ್ಗೆ ಹಾಗೂ ವುಮೆನ್ ಕ್ಯಾಂಡಿಡೇಟ್ಸ್ಗೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಮತ್ತು ಟ್ರಾನ್ಸ್ ವುಮೆನ್ ಅಪ್ಲಿಕೆಂಟ್ಸ್ಗೆ ಮತ್ತು PWD ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಫೀಸ್ನ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇಷ್ಟು ಬಿಟ್ಟು ಮಿಕ್ಕಿದೆಲ್ಲ ಕ್ಯಾಂಡಿಡೇಟ್ಸ್ಗೂ 100 ರೂಪೀಸ್ ಫೀಸ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ನೀವು ಫೀ ಪೇಮೆಂಟ್ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಎಲ್ಲ ಆಪ್ಷನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಆಗಲೇ ಹೇಳೋದ್ನಲ್ಲ, ಫೋಟೋ ಸೈಜ್ ಮತ್ತು ಸಿಗ್ನೇಚರ್ ಸೈಜ್ ಎಷ್ಟು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಅದಾದಮೇಲೆ ಕ್ಲೋಸ್ ಆದ ನಂತರ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಒಂದು 3 ಡೇಸ್ವರೆಗೂ ಟೈಮ್ ಕೊಡ್ತಾರೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ನೋಡ್ಕೊಂಡು ಹಾಕಿ ಸ್ನೇಹಿತರೆ. ಇನ್ ಕೇಸ್ ಏನಾದ್ರು ಮಿಸ್ಟೇಕ್ಸ್ ಆದರೆ ಈಗ ಒಂದು ಕರೆಕ್ಷನ್ ವಿಂಡೋ ಓಪನ್ ಆದಾಗ ನೀವು ಅಪ್ಲಿಕೇಶನ್ನ ಹಾಕ್ಕೊಬೋದು. ಹಾಗೆ ಲ್ಯಾಂಗ್ವೇಜಸ್ ಯಾವ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ, ಯಾವ ಸ್ಟೇಟ್ಗೆ ಯಾವ ಲ್ಯಾಂಗ್ವೇಜ್ ಇರಬೇಕು ಅಂತ. ಕರ್ನಾಟಕದ ನೋಡಿದ್ರೆ ಗೊತ್ತಿರುತ್ತೆ, ಕನ್ನಡ ನಿಮಗೆ ಬರಬೇಕು. ಇದೆಲ್ಲ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಸರ್ಟಿಫಿಕೇಟ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಸ್ನೇಹಿತರೆ, ಇದೇ ಫಾರ್ಮ್ಯಾಟಲ್ಲಿ ಸರ್ಟಿಫಿಕೇಟ್ಸ್ ಇರಬೇಕು. ಇನ್ ಕೇಸ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಫಾರ್ಮ್ಯಾಟಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. SC ST ಸರ್ಟಿಫಿಕೇಟ್ ಫಾರ್ಮ್ಯಾಟು, OBC ಸರ್ಟಿಫಿಕೇಟು, ವ್ಯಾಲಿಡೇಷನ್ ಇರುತ್ತೆ. ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋ ಟೈಮಲ್ಲಿ ರೀಸೆಂಟದು ಎಷ್ಟು ಮಂತದ್ದು ಕೇಳ್ತಾರೆ ಅದನ್ನು ನೋಡ್ಕೊಂಡು ಮತ್ತೆ ನೀವು ರಿನ್ಯೂವಲ್ ಮಾಡಿಸ್ಕೊಬೋದು. ಅವರು ಒಂದೊಂದು ಲೈಫ್ ಲಾಂಗ್ ಇರುತ್ತೆ, ಒಂದೊಂದನ್ನ ಇಷ್ಟು ಇಯರ್ ಒಳಗಿರಬೇಕು ಅಂತ ಕೇಳ್ತಾರೆ. ಸೊ ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಸ್ಕೊಂಡು ನೀವು ಪ್ರೊಡ್ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವಾಗ ಈ ಫಾರ್ಮ್ಯಾಟಲ್ಲಿದ್ದರೆ ಸಾಕು, ಅಪ್ಲಿಕೇಶನ್ ಹಾಕಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಬೇಕಿದ್ದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹೀಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಆದಷ್ಟು ಶೇರ್ ಮಾಡಿ. ನೋಟಿಫಿಕೇಷನ್ ಬಂದಿರೋದು 12ನೇ ತಾರೀಕು, 15th ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ವೀಕಿಂದನೇ ಅಪ್ಲೈ ಮಾಡ್ಬೋದು. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.